ಧೂಳಿವಂದನ ಮತ್ತು ರಂಗಪಂಚಮಿಯನ್ನು ಒಂದೇ ದಿನ ಆಚರಿಸಲು ಕರೆ. ಈ ವರ್ಷ ಧೂಳಿವಂದನ ಮಾರ್ಚ್ 3 ಮತ್ತು ರಂಗಪಂಚಮಿ ಮಾರ್ಚ್ 8ರಂದು ಎರಡೂ ಹಬ್ಬಗಳನ್ನು ಒಂದೇ ದಿನವಾದ ಭಾನುವಾರ ಮಾರ್ಚ್ 8ರಂದು ಶಾಂತಿಯುತವಾಗಿ ಮತ್ತು ಸಂಯಮದಿಂದ ಆಚರಿಸಬೇಕೆಂದು ಶಾಂತಿ ಸಭೆಯಲ್ಲಿ ಮನವಿ ಮಾಡಲಾಯಿತು. ಪ್ರಸ್ತುತ ಶೈಕ್ಷಣಿಕ ವರ್ಷದ ಶಾಲಾ ಪರೀಕ್ಷೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅಡ್ಡಿಯಾಗಬಾರದು ಎಂಬ ಕಾರಣದಿಂದಾಗಿ ಭಾನುವಾರದ ರಜೆಯ ದಿನದಲ್ಲೇ ಧೂಳಿವಂದನ ಮತ್ತು ರಂಗಪಂಚಮಿ ಆಚರಿಸುವಂತೆ ಪೊಲೀಸರ ವತಿಯಿಂದ ಸೂಚನೆಯನ್ನು ನೀಡಲಾಯಿತು. ಹೋಳಿ ಮತ್ತು ರಂಗಪಂಚಮಿ ಹಬ್ಬಗಳ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯಲ್ಲಿ ವಿವಿಧ ಸಮಾಜ ಘಟಕಗಳ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಸಂಕೇಶ್ವರ ಪೊಲೀಸ್ ಠಾಣೆಯ ಸಿಪಿಐಗಳಾದ ಶ್ರೀ ಶಿವಶರಣ ಅವಜಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಹಬ್ಬವನ್ನು ಆಚರಿಸುವಾಗ ಯಾರ ಮೇಲೂ ಬಲವಂತವಾಗಿ ಬಣ್ಣ ಹಚ್ಚಬಾರದು ಎಂದು ಸ್ಪಷ್ಟಪಡಿಸಿದರು. ಜೊತೆಗೆ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ತೆಗೆದು ಬೀದಿಗಳಲ್ಲಿ ಕಿವಿಗೆ ನೋವು ಉಂಟು ಮಾಡುವ ಶಬ್ದ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ರಾಸಾಯನಿಕ ಮಿಶ್ರಿತ ಬಣ್ಣಗಳ ಬಳಕೆಯನ್ನು ತಪ್ಪಿಸಿ ಪರಿಸರ ಸ್ನೇಹಿ ಬಣ್ಣಗಳನ್ನು ಬಳಸುವಂತೆ ನಾಗರಿಕರಿಗೆ ಮನವಿಯನ್ನ ಮಾಡಿದರು. ಹೋಳಿ ಮತ್ತು ರಂಗಪಂಚಮಿ ಹಬ್ಬಗಳು ಸಂತೋಷ, ಉತ್ಸಾಹ, ಸಹೋದರತ್ವ ಮತ್ತು ಸಾಮಾಜಿಕ ಏಕತೆಯ ಸಂಕೇತಗಳಾಗಿವೆ. ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಪರಸ್ಪರ ಸೌಹಾರ್ದ ಕಾಪಾಡಿಕೊಂಡು ಯಾವುದೇ ಅನಾಚಾರಗಳನ್ನು ತಪ್ಪಿಸಿ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಅವಜಿಯವರು ತಿಳಿಸಿದರು. ಈ ಹೋಳಿ ಹಬ್ಬದ ವೈಶಿಷ್ಟ್ಯ ನಾವು ಏನೀಗ ಡಿಸೈಡ್ ಎಲ್ಲರೂ ಗುರು ಹಿರಿಯರು ಮಾಡಿದರೆ 8ನೇ ತಾರೀಕು ಬರುವ ಮಾರ್ಚ್ 8ನೇ ತಾರೀಕು ಸಂಡೇ, ಆ ಸಂಡೇ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಅದನ್ನು ಇನ್ನೊಂದು ಸಲ ನಾನು ಶಿಕ್ಷಣ ಇಲಾಖೆಯಿಂದ ಕನ್ಫರ್ಮೇಷನ್ ಮಾಡಿಕೊಂಡು ಮಾಡ್ತೀನಿ. ಒಂದು ವೇಳೆ ಎಕ್ಸಾಮ್ ಇತ್ತಪ್ಪ ಅಂತಂದರೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನಾವು ಸೂಕ್ತ ಒಂದು ಪೊಲೀಸ್ ಬಂದೋಬಸ್ತು ಮಾಡಿಕೊಡ್ತೀವಿ. ಅದೇ ರೀತಿ ನಾವು ಸ್ಟ್ರೈಕಿಂಗ್ ಫೋರ್ಸು ಮತ್ತು ಹೆಚ್ಚುವರಿ ಪೊಲೀಸರು ಮತ್ತು ಗೃಹ ರಕ್ಷಕ ದಳದವರನ್ನು ನಿಯೋಜನೆ ಮಾಡಿಕೊಂಡು ಸೂಕ್ತ ಎಲ್ಲ ಹಳ್ಳಿ ಸೇರಿ ಸೂಕ್ತ ಒಂದು ಪೊಲೀಸ್ ಬಂದೋಬಸ್ತು ನಮ್ಮ ಇಲಾಖೆಯಿಂದ ನಾವು ಕೊಡ್ತೇವೆ. ನಮಗೆ ಹೇಳೋದು ಉದ್ದೇಶ ಏನಪ್ಪ ಅಂದರೆ, ಈ ಹೋಳಿ ಹಬ್ಬ ಆಚರಣೆ ಕಾಲಕ್ಕೆ ಈಗ ಪರೀಕ್ಷೆ ಸಮಯ ಇರೋದರಿಂದ ಭಾಳಷ್ಟು ಮಕ್ಕಳು ಓದೋದು ಬಿಟ್ಟು ಕೆಲವೊಬ್ಬರು ಅದನ್ನು ಈ ಟೈಮಲ್ಲಿ ಅಡುಗೆ ಬಾರಿಸೋದು ಇದೆಲ್ಲ ಮಾಡ್ತಿರ್ತಾರೆ. ಅದನ್ನು ಮಕ್ಕಳಿಗೆ ತಾವೆಲ್ಲ 10 ಗಂಟೆ ಒಳಗಡೆ ಅದು ಅಡುಗೆ ಬಾರಿಸೋದು ಬಂದ್ ಮಾಡಿದ್ರೆ ಅನುಕೂಲ ಆಗ್ತಂತ ತಮ್ಮ ಈ ಸಭೆ ಮುಖಾಂತರ ಹೇಳ್ತೇನೆ. ಯಾಕಂತಂದರೆ ಮಕ್ಕಳು ಈಗ ಎಜುಕೇಷನ್ ಯಾಕಂದ್ರೆ 1 ವರ್ಷ ತನಕ ಕಷ್ಟಪಟ್ಟು ಶಾಲೆಗೆ ಹೋಗಿರ್ತಾರೆ. ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ಅವ್ರದ್ದಾದ ಒಂದು ಹುಡುಗಾಟಿಕೆಯಿಂದ ಹಬ್ಬಗಳು ಆಚರಣೆ ಮಾಡ್ಕೊತ ಈ ಎಜುಕೇಷನ್ ತಮ್ಮ ಶಿಕ್ಷಣ ಸ್ವಲ್ಪ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ರಿಸ್ಟ್ರಿಕ್ಷನ್ ತಾವೆಲ್ಲ ಪಾಲಕರು ಅವ್ರಿಗೆ ಹಾಕಿದ್ರೆ ಅಂದರೆ ಒಂದು 10 ಗಂಟೆವರೆಗೂ 10 ಗಂಟೆ ತನಕ ಹಾಕಿದ್ರಪ್ಪ ಅಂದ್ರೆ ಭಾಳ ಒಂದು ಅನುಕೂಲ ಆಗ್ತದೆ. ಈ ಬಣ್ಣದ ಸಂದರ್ಭದಲ್ಲಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದರೆ ಹುಡುಗರು ಕೆಲವೊಬ್ರು ಕಿಡಿಗೇಡಿಗಳು ಹೇಳ್ಬೋದು, ಅವರು ಸೈಲೆನ್ಸರನ್ನು ಡಿಫೆಕ್ಟಿವ್ ಸಪ್ಳ ಬೇರೆ ರೀತಿ ಸಪ್ಳ ಮಾಡಿಕೊಂಡು ಅವ್ರದ್ದೇ ಆದ ಒಂದು ಹವ್ಯಾಸ ಮುಖಾಂತರ ಹೋಗ್ತಾರೆ. ಅಂಥವು ಯಾವುದೇ ರೀತಿ ಡಿಫೆಕ್ಟಿವ್ ಸೈಲೆನ್ಸರ್ ಬಂದರೆ ನಮ್ಮ ಮುಲಾಜಿಲ್ದ ಈ ಶಾಂತತಾ ಸಭೆಯಲ್ಲಿ ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್, ಹುಕ್ಕೇರಿ ವಿದ್ಯುತ್ ಸಂಘ ನಿರ್ದೇಶಕರಾದ ಗಜಾನನ್ ಕೊಳ್ಳಿ, ಶಿವಾನಂದ್ ಮುರ್ಷಿ, ರೋಹನ್ ನೇಸ್ರಿ, ಚಿದಾನಂದ್ ಕರ್ದನವರ್, ಡಾಕ್ಟರ್ ಜಯಪ್ರಕಾಶ್ ಕರಜಗಿ, ದಿಲೀಪ್ ಹೊಸ್ಮನಿ, ಮಹೇಶ್ ಹಟ್ಟಿವಳಿ, ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರಾದ ಸಂತೋಷ್ ಮುರ್ಷಿ, ಸುಭಾಷ್ ಕಾಸರ್ಕರ್, ವಿನೋದ್ ನಾಯ್ಕ್, ಸಂತೋಷ್ ಸತ್ನಾಯ್ಕ್, ದಸ್ತಗೀರ್ ತೀರ್ನಿ ಸೇರಿದಂತೆ ಸಮಾಜದ ನಾಗರಿಕರು ಉಪಸ್ಥಿತರಿದ್ದರು. ಪರೀಕ್ಷಾ ಅವಧಿಯನ್ನು ಗಮನದಲ್ಲಿಟ್ಟುಕೊಂಡು ಹಬ್ಬಗಳನ್ನು ಆಚರಿಸುವಾಗ ಶಿಸ್ತು, ಸಂಯಮ ಹಾಗೂ ಕಾನೂನು ಪಾಲನೆ ಅತ್ಯವಶ್ಯಕವಾಗಿದೆ ಎಂದು ಪೊಲೀಸರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು.